ಮತ್ತೆ ನಾನು ಸುನೀಲ್ ಟಿ ಆರ್ ಅಂತೇಳಿ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. SUCI ಕಮ್ಯುನಿಸ್ಟ್ ಪಕ್ಷ ನಮ್ಮ ಪಕ್ಷ ಇಡೀ ದೇಶದಾದ್ಯಂತ ದುಡಿಯೋ ಜನರ ರೈತ ಕಾರ್ಮಿಕರ ಹೋರಾಟಗಳನ್ನ ಕಟ್ತಾ ಇರೋ ಒಂದು ಕ್ರಾಂತಿಕಾರಿ ಒಂದು ಪಕ್ಷ. ನೀವುಗಳು ಕೂಡ ಎಷ್ಟೋ ಜನ ಗಮನಿಸಿರ್ತೀರ, ನಮ್ಮ ಪಕ್ಷ ಮೈಸೂರು ಜಿಲ್ಲೆಯಲ್ಲಿ ಕಳೆದ 3 ದಶಕಗಳಿಂದ ವಿದ್ಯಾರ್ಥಿ ಯುವಕರ, ರೈತ ಕಾರ್ಮಿಕರ, ದುಡಿಯೋ ಜನಗಳ ಹೋರಾಟಗಳನ್ನ ಕಟ್ಟಿ ಬೆಳೆಸ್ತಾ ಇದೆ. ಈ ಹಿಂದೆ ಮೈಸೂರು ಜಿಲ್ಲೆಯಲ್ಲಿ ನೀವು ಗಮನಿಸಿರ್ತೀರ, ಬಗಲಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರನ ವಿತರಣೆ ಮಾಡಬೇಕು, ನೂರಾರು ವರ್ಷಗಳಿಂದ ಇಲ್ಲೇನು ದುಡಿಮೆ ಮಾಡ್ಕೊಂಡು ಬಂದಿರುವಂಥ ರೈತರಿಗೆ ಹಕ್ಕುಪತ್ರನ ವಿತರಣೆ ಮಾಡಬೇಕು ಅಂತ ಹೇಳಿರ್ಬೋದು. ಜೊತೆಗೆ ಮೂಲಭೂತ ಸೌಕರ್ಯಗಳಿಂದ ಏನು ಆದಿವಾಸಿ ಜನ ವಂಚಿತರಾಗಿದ್ದಾರೆ. ಮೈಸೂರು ಜಿಲ್ಲೆಯ ಭಾಗದಲ್ಲಿರುವಂಥ, ಕೊಡಗು ಭಾಗದಲ್ಲಿರುವಂಥ ಆದಿವಾಸಿ ಜನಗಳು, ಅವ್ರುಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯನ ಒದಗಿಸ್ಬೇಕು. ಜೊತೆಗೆ ಅವ್ರಿಗೆ ಕೊಡ್ತಾ ಇದ್ದಂಥ ITDP ಕೊಡ್ತಾ ಇದ್ದಂಥ ನ್ಯೂಟ್ರಿಷನ್ ಫುಡ್ ಏನಿದೆ, ಪೌಷ್ಟಿಕ ಆಹಾರನ, ಅದನ್ನು ವರ್ಷವಿಡೀ ಕೊಡಿ ಅಂತ ಹೇಳಿ ನಮ್ಮ ಹೋರಾಟದ ಫಲವಾಗಿ ಕಳೆದ ಬಜೆಟ್ನಲ್ಲಿ, ಜುಲೈನ ಬಜೆಟ್ನಲ್ಲಿ ಸರ್ಕಾರ 50 ಕೋಟಿ ಅದಕ್ಕೆ ಎತ್ತಿಟ್ಟಿದೆ. ಇದರಿಂದಾಗಿ ಇಡೀ ರಾಜ್ಯದಾದ್ಯಂತ ಇರುವಂಥ ಸಾವಿರಾರು ಜನ ಆದಿವಾಸಿಗಳಿಗೆ ಇದರ ಅನುಕೂಲ ಆಗಿದೆ ಸ್ನೇಹಿತರೆ. ಆ ಹೋರಾಟನ ಕಟ್ಟಿದ್ದು ನಮ್ಮ SUCI ಕಮ್ಯುನಿಸ್ಟ್ ಪಕ್ಷ. ಇಡೀ ರಾಜ್ಯದಾದ್ಯಂತ ಹೋರಾಟನ ನಮ್ಮ ಇರೋ ಸಂಘಟನೆಗಳನ್ನ ಬೆಳೆಸಿ ಹೋರಾಟನ ಕಟ್ಟಿ ಬೆಳೆಸಿದ್ದೀವಿ. ಇನ್ನೊಂದು ಕಡೆ ನೀವು ಗಮನಿಸಿರ್ಬೋದು, ಮೈಸೂರು ನಗರದಲ್ಲೂ ಕೂಡ ಕುಡಿಯೋ ನೀರಿನ ಬಿಲ್ಲು ಏನು ದುಬಾರಿ ಆಗಿತ್ತು, ಒಬ್ಬೊಬ್ಬರಿಗೇನೆ 1 ಲಕ್ಷ 2 ಲಕ್ಷದವರೆಗೂ ಬಿಲ್ಲುಗಳನ್ನ 50,000ದವರೆಗೂ ಕಟ್ಟಿದ್ರು ಬಂದಿತ್ತು ಕಾರ್ಪೊರೇಷನ್ ಇಂದ. ಅದನ್ನ ವಿರೋಧಿಸಿ ನಮ್ಮ ಪಕ್ಷದಿಂದ ಹೋರಾಟನ ಕೈಗೆತ್ಕೊಂಡ ನಂತರ ಸರ್ಕಾರ ಅದನ್ನ ಕಟ್ಟಿಸ್ಕೊಳ್ಳೋದನ್ನ ನಿಲ್ಲಿಸಿದ್ದು. ಇದರಿಂದಾಗಿ ಎಷ್ಟೋ ಸಾವಿರಾರು ಜನ ಬಡವರಿಗೆ ಇದರಿಂದ ಅನುಕೂಲಗಳಾಗಿದೆ. ಆ ಸಂದರ್ಭದಲ್ಲಿ ನಾವು ಮೈಸೂರಿನ ಎಲ್ಲ 3 ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿನ ಬಡ ಜನಗಳನ್ನ ಸೇರಿಸಿ ಹೋರಾಟನ ಮಾಡಿದ್ವಿ. ನಿಮಗೆ ನೆನಪಿರ್ಬೋದು, 2017ರಲ್ಲೂ ಕೂಡ ರೇಷನ್ನು ಬೇಡ, ನಾವು ಕೂಪನ್ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳಿದಾಗ ನಮಗೆ ರೇಷನ್ ಬೇಕು, ಕೂಪನ್ ಬೇಡ, ಹಣ ಬೇಡ ಅಂತೇಳಿ ಹೋರಾಟ ಆಗಿತ್ತು. ಇಡೀ ರಾಜ್ಯದಾದ್ಯಂತ ನಮ್ಮ ಪಕ್ಷದಿಂದ ಹೋರಾಟ ಮಾಡಿದ ಸಂದರ್ಭದಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲೂ ಕೂಡ ಹೋರಾಟನ ಕಟ್ಟಿದ ನಂತರ ಸರ್ಕಾರ ಅದನ್ನು ವಾಪಸ್ ತಗೋಬೇಕಾಗಿ ಬಂತು. ಈಗೇನು BPL ಕಾರ್ಡಲ್ಲಿ ರೇಷನ್ ಅನ್ನೋದು ಸಿಗ್ತಾ ಇದೆ, ಅದು SUCI ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ನಡೆದಂಥ ಹೋರಾಟದ ಫಲವಾಗಿ ಆಗಿರುವಂಥದ್ದು. ಇನ್ನೊಂದು ಕಡೆ ಮೈಸೂರು ಜಿಲ್ಲೆಯನ್ನು, ಕೊಡಗು ಜಿಲ್ಲೆ ಕಾಡಂಚಿನ ಪ್ರದೇಶದಲ್ಲಿರುವಂಥ ಪ್ರದೇಶಗಳು ಜಾಸ್ತಿ ಇದೆ. ಒಂದು ಕಡೆ ನಾಗರೋಳೆ, ಇನ್ನೊಂದು ಕಡೆ ಬಂಡೀಪುರ ಭಾಗದ ಪ್ರದೇಶಗಳಲ್ಲೂ ಕೂಡ ಬಹುತೇಕ ಜನ ಅರಣ್ಯವಾಸಿಗಳಿದ್ದಾರೆ. ಅವ್ರುಗಳಿಗೆ ಕಾಡು ಪ್ರಾಣಿಗಳಿಂದ ಆಗುವಂಥ ದಾಳಿನ ತಡೆಗಟ್ಟಬೇಕು. ಅವರ ಬೆಳೆದ ಬೆಲೆಗೆ ಕಾಡು ಪ್ರಾಣಿಗಳ ದಾಳಿ ಆದರೆ ಸೂಕ್ತ ಪರಿಹಾರನ ಒದಗಿಸ್ಬೇಕು. ಒಂದು ಸೋಲಾರ್ ತಂತಿನ ಹಾಕಿ ಅಲ್ಲಿ ಒಂದು ಬಂದೋಬಸ್ತನ್ನ ಮಾಡಬೇಕು ಅಂತಲೂ ಕೂಡ ನಮ್ಮ ರೈತ ಕೃಷಿ ಕಾರ್ಮಿಕರ ಸಂಘಟನೆಗಳಿಂದ ಹೋರಾಟ ಮಾಡಿದ್ದೀವಿ. ಜೊತೆಗೆ ಒಡವಿನಕಟ್ಟೆ ಅಂತೇಳಿ ಜೈಪುರ ಹೋಬಳಿಯಲ್ಲಿ ಬರುವಂಥ ಏನು ಮದ್ದೂರು ಕೆರೆ ಅಂತ ನಾವು ಕರಿತೀವಿ, ಅಲ್ಲಿ ಕುಡಿಯುವ ನೀರು ಜೊತೆಗೆ ಕೆರೆಗೆ ನೀರು ತುಂಬಿಸ್ಬೇಕು ಅನ್ನೋಂಥ ಹೋರಾಟ ಆದ ನಂತರ ಹಲವಾರು ವರ್ಷಗಳಿಂದ ಕೆರೆ ಏನೋ ಖಾಲಿ ಇತ್ತು, ಅದು ನಮ್ಮ ಹೋರಾಟದಿಂದ ಅಲ್ಲಿ ನೀರು ತುಂಬಿಸೋ ಥರ ಆಯಿತು. ಇನ್ನೊಂದು ಕಡೆ ಜುಸ್ಕೋದವ್ರಿಗೆ ನೀರಿನ ಖಾಸಗೀಕರಣ ಮಾಡಕ್ಕೆ ಕೊಟ್ಟಾಗ ಜಲ್ ಜೀವನ್ ಮಿಷನ್ ಹೆಸರಲ್ಲಿ ಕರೆಂಟ್ ನೀರಿಂದು ಕನೆಕ್ಷನ್ನ ಮೀಟರ್ನ ಅಳವಡಿಸೋದಕ್ಕೆ ಹೋದಾಗ ಅದನ್ನು ವಿರೋಧಿಸಿ ಸಿಟಿಲಾಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಖಾಸಗೀಕರಣ ಮಾಡಬಾರ್ದು, ವಿದ್ಯುತ್ನ ಖಾಸಗೀಕರಣ ಮಾಡಬಾರ್ದು, ಮತ್ತು ಅರಣ್ಯದ ವಾಸಿಗಳೇನಿದ್ದಾರೆ ಅದನ್ನು ರಕ್ಷಣೆ ಮಾಡಬೇಕು. ಕೊಡಗು ಭಾಗದಲ್ಲೂ ನೀವು ನೋಡಿರ್ತೀರ, 2018-19 ಕೂಡ ಪ್ರವಾಹ ಆದ ಸಂದರ್ಭದಲ್ಲಿ ಪ್ರವಾಹ ಪರಿಹಾರ ಕಾರ್ಯನ ನಾವು ಮಾಡಿದ್ದೀವಿ. HD ಕೋಟೆಯಲ್ಲೂ ಕೂಡ ಕಬಿನಿಯಿಂದ ಪ್ರವಾಹ ಆದಾಗ ನಂಜನಗೂಡು ಭಾಗದಲ್ಲಿ ಬಿದ್ರಳ್ಳಿ ಸರ್ಕಲ್ನ ಪುನರ್ವಸತಿ ಕಲ್ಪಿಸಬೇಕು ಅಂತೇಳಿ ಯಶಸ್ವಿ ಹೋರಾಟನ ಕಟ್ಟಿದೆ. ಕೊಡಗು, ವಿರಾಜಪೇಟೆ, ಸೋಮವಾರಪೇಟೆ ಭಾಗದಲ್ಲೂ ಕೂಡ ನಾವು ಪರಿಹಾರ ಸಾಮಗ್ರಿಗಳನ್ನ ಕೊಟ್ಟಿದ್ದೀವಿ. ಜೊತೆಗೆ ಮೆಡಿಕಲ್ ಕ್ಯಾಂಪ್ನು ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಪಕ್ಷ ಮಾಡಿದೆ. ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ತಗೊಂಡು ಮಹಾರಾಜ ಕಾಲೇಜಲ್ಲಿ, ಮಾರ್ನಿಸ್ ಕಾಲೇಜಲ್ಲಿ ಹಲವಾರು ಹೋರಾಟಗಳನ್ನ, ಮೂಲಭೂತ ಸೌಕರ್ಯನ ಸರ್ಕಾರಿ ಶಾಲಾ ಕಾಲೇಜು ಉಳಿಬೇಕು ಅಂತೇಳಿ ನಮ್ಮ ಪಕ್ಷ ಹೋರಾಟನ ಕಟ್ಟಿದೆ. ಜೊತೆಗೆ ಹೆಣ್ಮಕ್ಳ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳ ವಿರುದ್ಧ ನಮ್ಮ ಮಹಿಳಾ ಸಂಘಟನೆ MSS ಇಂದನೂ ಕೂಡ ಏನು ಬಿಲ್ಕಿಶ್ ಬಾನು ಪ್ರಕರಣದ ಸಂಬಂಧಪಟ್ಟಂಗಿರ್ಬೋದು, ಅಥವಾ ಮೈಸೂರು ಜಿಲ್ಲೆಯಲ್ಲೇ ಎಷ್ಟೊಂದು ಪ್ರಕರಣಗಳು, ಚಾಮುಂಡಿ ಬೆಟ್ಟದ ತಪ್ಪಲಲ್ಲೇ ಒಬ್ಬ ಹೆಣ್ಮಕ್ಳ ಮೇಲೆ ಗ್ಯಾಂಗ್ ರೇಪ್ ಆದಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಪ್ರಿಯಾಪಟ್ಟಣದಲ್ಲಿ ಒಂದು ಮರ್ಯಾದಾ ಹತ್ಯೆ ಆದ ಸಂದರ್ಭದಲ್ಲಿರ್ಬೋದು, ಈ ಥರ ಹಲವಾರು ಅನ್ಯಾಯಗಳಾದಾಗ ಹೆಣ್ಮಕ್ಳ ಮೇಲೆ ಆಗಿರುವಂಥ ದೌರ್ಜನ್ಯಗಳ ವಿರುದ್ಧ ಹೋರಾಟನ ನಮ್ಮ ಮಹಿಳಾ ಸಂಘಟನೆಯನ್ನು ಕಟ್ಟಿದೆ. ಜೊತೆಗೆ ನಮ್ಮ ಯುವಜನ ಸಂಘಟನೆಯಿಂದಲೂ ಕೂಡ ಮೈಸೂರು ಭಾಗದಲ್ಲಿರುವಂಥ ಯುವ ಜನರಾಗಿದ್ದಾರೆ, ಅವ್ರಿಗೊಂದು ಉದ್ಯೋಗದ ಅವಕಾಶಗಳು ಸಿಗಬೇಕು. ಜೊತೆಗೆ ಖಾಲಿ ಇರುವಂಥ ವೇಕೆನ್ಸಿ ಪೋಸ್ಟ್ಗಳನ್ನ ಫಿಲಪ್ ಮಾಡ್ಕೋಬೇಕು. ಜೊತೆಗೆ ಏನು
ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಜಮೀನ ಕೊಟ್ಟಿರೋ ಅಂತ ರೈತರಿದ್ದಾರೆ. ಅವ್ರುಗಳಿಗೆ ಇದುವರೆಗೂ ಕೂಡ ಅವ್ರಿಗೊಂದು ಉದ್ಯೋಗನ ಸಿಕ್ಕಿಲ್ಲ. ಇದೇ ನಮ್ಮ ಮೈಸೂರು ಜಿಲ್ಲೆ ತಾಲೂಕಿನ ಅಡಕನಹಳ್ಳಿ ಉಂಡಿಲಿ ಒಬ್ಬ ಯುವ ರೈತ ಆತ್ಮಹತ್ಯೆ ಮಾಡ್ಕೊಂಡು ಅವ್ರಿಗೆ ಕೆಲಸ ಸಿಗ್ತೇನೆ. ಅದೇ ರೀತಿ ಈಗಲೂ ಕೂಡ ಬಳ್ಳಾರಿ ಅಮ್ಮನ್ ಶುಗರ್ ಫ್ಯಾಕ್ಟ್ರಿ ಮುಂದೆನೂ ಕೂಡ ಅಲ್ಲಿನ ರೈತರು ನಮ್ಮ ರೈತ ಕೃಷಿ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇದೇ ಕಣಿನುಂಡಿಯಲ್ಲಿ ನೀವು ಗಮನಿಸಿರ್ಬೋದು, ಮೈಸೂರು ಸಿಟಿಯಿಂದ ಬಹಳ ದೂರ ಏನಿಲ್ಲ, ಅಲ್ಲೂ ಕೂಡ ಅಲ್ಲಿ ಫಾರೆಸ್ಟ್ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋತೀವಿ, ನಿಮ್ಗೆ ಹಕ್ಕುಪತ್ರ ಕೊಡಲ್ಲ ಅಂತ ಹೇಳಿದ್ರೆ ಅಲ್ಲೂ ಒಬ್ಬ ರೈತರು ಅಸಹಾಯಕರಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದನ್ನು ಕೂಡ ಹೋರಾಟದಲ್ಲಿ ನಾವು ಬೆಂಬಲಿಸಿ ಭಾಗವಹಿಸಿದ್ದೀವಿ. ಇಂಥ ಹಲವಾರು ಜನವಿರೋಧಿ ನೀತಿಗಳ ವಿರುದ್ಧ ಅಲ್ಪಸಂಖ್ಯಾತರ ತಳ ಸಮುದಾಯದ ಜನಗಳ ಹಕ್ಕುಗಳಿಗೋಸ್ಕರ ಏನು ಹೋರಾಟಗಳು ಇಡೀ ದೇಶದಾದ್ಯಂತ ರೈತರ ಹೋರಾಟಗಳು, ಕಾರ್ಮಿಕರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟದಲ್ಲಿ ಸಕ್ರಿಯವಾಗಿ ನಮ್ಮ ಪಕ್ಷ ತೊಡಗಿಸ್ಕೊಂಡಿದೆ. ಇಂಥ ಹೋರಾಟನ ಮುಂದೇನು ಕಟ್ಟುತ್ತೆ ಅನ್ನೋ ವಿಶ್ವಾಸದಲ್ಲಿ ಹೋರಾಟದ ಭಾಗವಾಗಿ ನಾವು ಈ ಚುನಾವಣೆ ಕಣದಲ್ಲಿ SUCI ಕಮ್ಯುನಿಸ್ಟ್ ಪಕ್ಷ ನಿಂತಿದೆ. ನೀವು ಎಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಯಾವುದೇ ಜಾತಿ, ಧರ್ಮ, ಮತ ಇಂಥ ಆಮಿಷಗಳಿಗೆ ಒಳಗಾಗದೆ ದುಡಿಯೋ ಜನಗಳ ಪರ ಹೋರಾಟಗಳನ್ನ ಕಟ್ತಾ ಇರೋ ಒಂದು ಏಕಮಾತ್ರ ದೇಶದ ಕ್ರಾಂತಿಕಾರಿ ಕಮ್ಯುನಿಸ್ಟ್ ಪಕ್ಷವಾದಂಥ SUCI ಕಮ್ಯುನಿಸ್ಟ್ ಪಕ್ಷಕ್ಕೆ ನೀವು ಮತ ಚಲಾಯಿಸಬೇಕು, ಹೋರಾಟದ ಅಭ್ಯರ್ಥಿನ ಬೆಂಬಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ.